ಮುಂದಿನ ಸುದ್ದಿಗೆ ಹೋಗ್ಬಿಡೋಣ. ಮುಂದಿನ ಸುದ್ದಿ, ಜಿರಳೆ ಪಕ್ಷದ ದೀಪ್ಗೆ ಭಾರತಕ್ಕೆ. ಸಾಮಾಜಿಕ ಮಾಧ್ಯಮದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನ ಖಾತೆಯೊಂದರ ಮುಖಾಂತರ ಸಂಚಲನ ಸೃಷ್ಟಿಸಿರುವ ಅಭಿಜಿತ್ ದೀಪ್ಗೆ ಅವರು ಭಾರತಕ್ಕೆ ಜೂನ್ 6ರಂದು ಬರಲಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಶಿಕ್ಷಣ ಸಚಿವಾಲಯ ಇತರ ಲೋಪಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುವುದಾಗಿ ವಿಡಿಯೋ ಮುಖಾಂತರವಾಗಿ ಅವರು ತಿಳಿಸಿದ್ದಾರೆ. ಜೂನ್ 6ರ ಶನಿವಾರ ಬೆಳಗ್ಗೆ ದೆಹಲಿಗೆ ಬರಲಿದ್ದೇನೆ. ವಿಮಾನ ನಿಲ್ದಾಣದಲ್ಲಿ ಆಸಕ್ತರು ನನ್ನ ಜೊತೆಗೂಡಿ ಜಂತರ್ ಮಂತರ್ನಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸೋದಕ್ಕೆ ಅನುಮತಿಯನ್ನು ಕೋರ್ಲಿಕ್ಕಾಗಿ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆಗೆ ಎಲ್ಲರೂ ಹೋಗೋಣ ಅಂತ ಅವರು ಆಹ್ವಾನವನ್ನು ನೀಡಿದ್ದಾರೆ. ಇನ್ನು ನಾವೆಲ್ಲರೂ ಒಗ್ಗೂಡಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಶಾಂತಿಯುತವಾಗಿ ಧ್ವನಿ ಎತ್ತುವ ಸಮಯ ಬಂದಿದೆ. ಒಟ್ಟಿಗೆ ಧ್ವನಿ ಎತ್ತಿದ್ರೆ ಅವರು ಖಂಡಿತವಾಗಿಯೂ ನಮ್ಮ ಮಾತನ್ನ ಕೇಳಬೇಕಾಗತ್ತೆ ಅಂತಲೂ ಕೂಡ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲಿದ್ದು ವಿದ್ಯಾರ್ಥಿಗಳು ಹಾಗೂ ಬೆಂಬಲಿಗರು ಇದರಲ್ಲಿ ಭಾಗಿಯಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ನೀವು ಬೇರೆ ಬೇರೆ ದೇಶಗಳಲ್ಲಿ ಈ ಜೆನ್ಜಿ ಹೋರಾಟಗಳನ್ನು ನೋಡಿರ್ಬೋದು, ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗತ್ತೆ ಅಂತ. ಸೊ ಇದು ಕೂಡ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಬಿಕಾಸ್ ಇದು ಸೋಷಿಯಲ್ ಮೀಡಿಯಾದಲ್ಲೇ ಟ್ರೆಂಡಿಂಗ್ ಆಗಿದ್ದು ಜಿರಳೆ ಪಾರ್ಟಿ. ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಈಗಿನ ಯೂತ್ಸ್ ಅನ್ನ ಗಮನ ಸೆಳೆಯುವಂಥ ಕೆಲಸವನ್ನ ಮಾಡಿದ್ದು ಈ ಜಿರಳೆ ಪಾರ್ಟಿ. ಹಾಗಾಗಿ ಇವರು ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ಮನವಿ ಮಾಡ್ಕೊಂಡಿದ್ದಾರೆ, ನಾನು ಬರ್ತಾ ಇದ್ದೀನಿ, ನೀವು ಬನ್ನಿ. ನೀಟ್ ಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ಥರ ಆಗೋದಕ್ಕೆ ಕಾರಣವೇ ನಮ್ಮ ಸಮಾಜ. ಸೊ ಇಲಾಖೆ ಅದಕ್ಕೆ ಸಂಬಂಧಪಟ್ಟಂತೆಗೆ ನಾವು ಹೋರಾಟವನ್ನು ಮಾಡೋಣ, ಶಿಕ್ಷಣ ಸಚಿವರು ರಾಜೀನಾಮೆ ಕೊಡೋ ಥರದಲ್ಲಿ ಮಾಡೋಣ ಬನ್ನಿ ಅಂತ ಕರೆದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬಹುದಾದ ಸಾಧ್ಯತೆಗಳು ಇರುತ್ತೆ. ಪೊಲೀಸರು ಅದಕ್ಕೆ ತಕ್ಕಂತೆ ಅಲರ್ಟ್ ಆಗ್ತಾ ಇದ್ದು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಇತ್ತೀಚೆಗೆ ನಮಗೆ ಯೂತ್ಸ್ಗಳು ಮಾಡ್ತಾ ಇರುವಂಥ, ವಿದ್ಯಾರ್ಥಿಗಳು ಮಾಡ್ತಾ ಇರುವಂಥ ಹೋರಾಟ ಅದು ಬೇರೆ ಲೆವೆಲಲ್ಲಿ ಪರಿಣಾಮಕಾರಿಯಾಗಿ ಎಫೆಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಲಾಗ್ತಾ ಇದೆ. ಆಲ್ರೆಡಿ ಸೋಷಿಯಲ್ ಮೀಡಿಯಾವನ್ನೆಲ್ಲ ಸರ್ಚ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಈ ಜಿರಳೆ ಪಾರ್ಟಿ ಆ್ಯಕ್ಟಿವ್ ಆಗಿದೆ, ಎಷ್ಟು ಮಟ್ಟಿಗಿದೆ ಆ್ಯಕ್ಟಿವ್ ಆಗಿದೆ, ಹೇಗೆ ಯೂತ್ಸನ್ನು ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ಕೊಳ್ತಾ ಇದೆ, ಮತ್ತು ಇದು ಬೇರೆ ಥರದ್ದು ಎಫೆಕ್ಟ್ ಆಗಬಾರ್ದಲ್ವ ಸಮಾಜದ ಮೇಲೆ. ಅಂದರೆ ಅಹಿತಕರ ಘಟನೆಗಳು ನಡೆಯೋದಾಗಿರ್ಬೋದು, ಶಾಂತಿ ಸುವ್ಯವಸ್ಥೆಯನ್ನು ಹದಗೆಡಿಸುವಂಥ ಕೆಲಸ ಮಾಡೋದಾಗಿರ್ಬೋದು, ಇದು ಯಾವುದೂ ಆಗಬಾರ್ದು. ನಾವು ಈಗ ಸರ್ಕಾರಗಳಿಗೂ ಕೂಡ ಗೊತ್ತಾಗಿದೆ, ನೀವು ಯಾರನ್ನು ಬೇಕಾದರೂ ನಿರ್ಲಕ್ಷ್ಯ ಮಾಡ್ಬೋದು, ಯಾವುದೇ ಹೋರಾಟವನ್ನು ಬೇಕಾದ್ರೆ ನಿರ್ಲಕ್ಷ್ಯ ಮಾಡ್ಬೋದು. ಜೆನ್ಜಿಗಳ ಹೋರಾಟವನ್ನು ಮಾತ್ರ ನಿರ್ಲಕ್ಷ್ಯ ಮಾಡಿದ್ರೆ ಅದು ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಇಟ್ಟಿದ್ದಾರೆ. ಮುಂದಿನ ಸುದ್ದಿಗೆ ಹೋಗ್ಬಿಡೋಣ. ಮುಂದಿನ